ನಮಸ್ಕಾರ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಿ ಅಂತೇಳಿ ಭಾವನೆ ಮಾಡ್ತೀನಿ ರೀ. ಇವತ್ತಿನ ಒಂದು ವಿಶೇಷ ಅದ್ಭುತ ವಿಚಿತ್ರ ವಿಚಾರಗಳನ್ನು ವಿಸ್ಮಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇವತ್ತು ನಾನು ಬಂದಿದ್ದೀನಿ. ನಾಲ್ಕು ಗೋಡೆ ಮಧ್ಯೆ ಹೇಳುವಂಥ ವಿಷಯನೇ ಬೇರೆ. ಇದು ನಾನು ಯಾಕೆ ಇಂಥ ಪರಿಸರದಲ್ಲಿ ಬಂದಿದ್ದೇನೆ ಅಂದರೆ, ನಾನು ಪರಿಸರ ಅಧ್ಯಯನನ ಕೈಗೊಂಡಿದ್ದೀನಿ. ಒಂದು ಭಾಗ ನೀವು ನೋಡ್ಬೋದು, ಯಾವುದಂದರೆ ಮಳೆ ಕೊಡುವಂಥ ಮುನ್ಸೂಚನೆ ಕೊಡುವಂಥ ಮರಗಳ ಬಗ್ಗೆ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಬಟ್ ನೀವು ನೋಡಿಲ್ಲ ಕಾಣುತ್ತೆ. ಬಹುಶಃ ಅದನ್ನು ನೋಡಿ ಬನ್ನಿ. ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ಹೇಗಿದ್ದೀರಿ? ನಾವೆಲ್ಲ ನೋಡ್ತೀವಿ ಸಾಮಾನ್ಯವಾಗಿ, ಇದು ನಾರ್ಮಲಾಗಿ ಗೂಡು ಕಟ್ಟುವುದನ್ನು ನೋಡಿರ್ತೀರಿ. ಬಟ್ ನಾನು ಇವತ್ತು ವಿಷಯ ತಗೊಂಡಿದ್ದು ಗೂಡನ್ನು ಏಕೆ ಕಟ್ತಾ ಇದೆ. ಏನು ರೀ ಇದು ವಿಚಿತ್ರ? ಗೂಡು ಕಟ್ತಾ ಇರೋದು ಸಾಮಾನ್ಯವಾಗಿ ಸಂತಾನೋತ್ಪತ್ತಿಗೆ ಮಾಡಲಿಕ್ಕೆ ಗೂಡು ಕಟ್ತಾ ಇದೆ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಬಟ್ ಇಲ್ಲಿ ತಿಳ್ಕೊಳ್ಳುವಂಥದ್ದು, ಗೂಡವನ್ನು ಯಾವುದೇ ಪಕ್ಷಿ ಇರ್ಬೋದು, ಗುಬ್ಬಚ್ಚಿ ಇರ್ಬೋದು, ಪಾರಿವಾಳ ಇರ್ಬೋದು, ಕಾಗೆ ಇರ್ಬೋದು, ಮತ್ತು ಕೋಗಿಲೆ ಇರ್ಬೋದು, ಯಾವುದೇ ಇರಲಿ, ಮತ್ತು ಫ್ಲೈಯಿಂಗ್ ಕ್ಯಾಚರ್ ಬಗ್ಗೆ ನಾನು ಅಧ್ಯಯನ ಮಾಡಿದಾಗ ಸಣ್ಣ ಒಂದು ಗೂಡುಗಳನ್ನು ಕಟ್ತಾಯಿತ್ತು. ಆ ಟೈಮ್ದಲ್ಲಿ ನನಗೊಂದು ವಿಚಾರ ಹೊಳಿತು, ಇವು ತನ್ನ ಸಂತಾನೋತ್ಪತ್ತಿ ಮಾಡುವ ಮುಂಚೆನೇ ಗೂಡು ಕಟ್ತಾ ಇದೆ. ನೋಡಿ ಎಷ್ಟು ಅದ್ಭುತ ಅಲ್ಲ. ಅದಕ್ಕೆ ನಿಖರವಾಗಿ ಗೊತ್ತು, ಈ ಮಾನವನಿಗೆ ಗೊತ್ತಾಗ್ತಾ ಇಲ್ಲ. ಏನು ನಮ್ಮ ಹಳ್ಳಿ ಭಾಷೆಯಲ್ಲಿ ಒಂದು ಹೇಳ್ತಾರೆ, ಕೂಸು ಹುಟ್ಟುವ ಮುನ್ನ ಕುಲಾಯಿ ಹೊಲದರಂತೆ. ಅಂದರೆ ವಿಶ್ವಾಸ ಇಲ್ಲ ಜನಕ್ಕೆ, ಅಥವಾ ಈ ಮಾನವನಿಗೆ ವಿಶ್ವಾಸ ಇಲ್ಲ. ಬಟ್ ಈ ಪಕ್ಷಿಗಳಿಗೆ ಅದಕ್ಕೆ ನಿಖರವಾಗಿ ಗೊತ್ತು. ತಾನು ಗೂಡು ಕಟ್ಟಿದ ಮೇಲೆ ತನ್ನ ಸಂತಾನೋತ್ಪತ್ತಿ, ತಾನು ಒಂದನ್ನೊಂದು ಸಂಯೋಗ ಆಗುತ್ತೆ ಅಥವಾ ಸಮ್ಮಿಲನಗೊಳ್ತವೆ, ದಾಂಪತ್ಯ ಜೀವನವನ್ನು ಮಾಡ್ತವೆ. ಯಾಕಂದರೆ ನಿಖರವಾಗಿ ಅದಕ್ಕೆ ಗೊತ್ತು. ಅಂದರೆ ನಾನು ಗರ್ಭವತಿ ಆಗ್ತೀನಿ, ನಾನು ಸಂತಾನೋತ್ಪತ್ತಿ ಮಾಡ್ತೀನಿ ಅನ್ನೋದು ನಿಖರವಾಗಿ ಅದಕ್ಕೆ ಗೊತ್ತು. ಗೂಡು ಕಟ್ಟುವ ಮುಂಚೆನೇ ಅದಕ್ಕೆ ಗೊತ್ತಾಗಿಬಿಡುತ್ತೋ ಗೊತ್ತಿಲ್ಲ. ಹೀಗಾಗಿ ಗೂಡು ಕಟ್ಟಿದ ಮೇಲೇ ತಾನು ಒಂದು ವಾರದಲ್ಲಿ ತನ್ನ ಮೊಟ್ಟೆ ಇಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿ ಎಷ್ಟು ನಿಖರವಾಗಿ ಅದಕ್ಕೆ ಗೊತ್ತಾಗುತ್ತೆ ಅಂಥೇಳಿ. ಹೀಗಾಗಿ ಗೂಡು ಕಟ್ಟಿದ ಮೇಲೇ ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಹೀಗಾಗಿ ಆ ನಿಟ್ಟಿನಲ್ಲಿ ಈ ಸಂತಾನೋತ್ಪತ್ತಿ ತನಗೆ ನಿಖರವಾಗಿ ಗೊತ್ತಿರುವಂಥ ಪಕ್ಷಿಗಳನ್ನು ನಾವು ನೋಡ್ತಾ ಇಲ್ಲ. ಅಷ್ಟು ಮುಂಚಿತವಾಗಿ ಕಟ್ಟಿ ಗೂಡನ್ನು ಕಟ್ಟಲಿಕ್ಕೆ ಇನ್ನೊಂದು ವಿಷಯ ಇದೆ. ಸಂತಾನೋತ್ಪತ್ತಿ ಮಾಡುವಾಗ ಮಗುವಿನ ರಕ್ಷಣೆ, ತನ್ನ ಸಂತಾನೋತ್ಪತ್ತಿ ಆಗುವಂಥ ಪೀಳಿಗೆ ರಕ್ಷಣೆ ಮಾಡಲಿಕ್ಕೆ, ಮಗುವಿನ ಆರೈಕೆ ಮಾಡಲಿಕ್ಕೆ ಎಂಥ ವಾಸ್ತುವನ್ನು ಬಳಸ್ತಾ ಅನ್ನೋದು ನಾನು ಹೇಳ್ತೀನಿ. ಬನ್ನಿ ನೋಡೋಣ. ಕೆಲವು ಪಕ್ಷಿ ಗೂಡು ಕಟ್ಟುವುದು ನಾವೆಲ್ಲ ಸಾಮಾನ್ಯವಾಗಿ ಮನೆಯನ್ನು ಕಟ್ತಾ ಇದ್ದೀವಿ, ಪೂರ್ವಕ್ಕೆ, ದಕ್ಷಿಣಕ್ಕೆ, ಉತ್ತರಕ್ಕೆ. ಬಟ್ ಎಲ್ಲ ಪಕ್ಷಿಗಳು, ಗುಬ್ಬಚ್ಚಿಗಳು, ಸರ್ವೇಸಾಮಾನ್ಯ ಸಣ್ಣ ಪಕ್ಷಿಗಳು, ಮತ್ತು ಈ ಏನು ಟೈಲರಿಂಗ್ ಅದಕ್ಕೆ ಹೇಳ್ತೀವಿ, ಗಿಜಗನ ಗೂಡುಗಳನ್ನು ನೋಡ್ತೀರಿ. ಅದೇ ಥರನಾಗಿ ಕೆಲವೊಂದಿಷ್ಟು ಗುಬ್ಬಚ್ಚಿ ಗೂಡುಗಳು, ಕೆಲವೊಂದಿಷ್ಟು ಪಕ್ಷಿಗಳು ದಕ್ಷಿಣ ಉತ್ತರ ಮುಖವಾಗಿ ತನ್ನ ಗೂಡುಗಳನ್ನು ಕಟ್ತಾವೆ. ಯಾಕೆ ಅಂದರೆ ನೇರವಾಗಿ ತನ್ನ ಮೊಟ್ಟೆಗಳಿಗೆ ಮರಿ ಆದಮೇಲೆ ನೇರವಾದ ಕಿರಣಗಳು ಬಿದ್ದರೆ ಪಕ್ಷಿ ಮರಿಗಳು ಬದುಕಲ್ಲ ಅನ್ನೋದು ಅವಕ್ಕೆ ಜ್ಞಾನ ಎಷ್ಟಿದೆ ನೋಡಿ. ಅದೇ ವಾಸ್ತು ಅಂತ ನಾವು ಕೇಳ್ತಾ ಇದ್ದೀವಿ. ಎಂಥ ವಾಸ್ತು ಅಲ್ವಾ? ಅದಕ್ಕೂ ಕೂಡ ದಿಕ್ಕುಗಳ ಬಗ್ಗೆ ಮಾಹಿತಿ ಇದೆ. ಅಂದರೆ ತನ್ನ ಸಂತಾನೋತ್ಪತ್ತಿಗೆ ಬಗ್ಗೆ, ತನ್ನ ಗರ್ಭ ಧರಿಸುವುದ ಬಗ್ಗೆ ಎಷ್ಟು ನಿಖರವಾಗಿ ಗೊತ್ತಿರಬೇಕು ಹೇಳಿ. ಅಂದರೆ ಆ ಪಕ್ಷಿಗಿಂತ ನಮ್ಮ ಜ್ಞಾನ ಅಲ್ಪವಾಗಿದೆ, ವಿಶ್ವಾಸವಿಲ್ಲದಾಗಿದೆ. ಹೀಗಾಗಿ ಅದು ನಿಖರವಾಗಿ ಸಂತಾನೋತ್ಪತ್ತಿ ಮಾಡ್ತಾಯಿದೆ. ಅಂದರೆ ದಿಕ್ಕುಗಳನ್ನು ಕೂಡ ಕಂಡು ಹಿಡಿತೆ. ಅಂದರೆ ಎಂಥ ಚಾಣಾಕ್ಷ ಪಕ್ಷಿಗಳ ಅಂತಹ ಪರಿಸರದಲ್ಲಿ ದಕ್ಷಿಣ ಮತ್ತು ಉತ್ತರವಾಗಿ ಮಾತ್ರ ಗೂಡಿನ ತನ್ನ ಪ್ರವೇಶ ದ್ವಾರಗಳನ್ನು ಮಾಡುತ್ತೆ. ಆ ಮೊಟ್ಟೆಗಳು ಒಡೆದು ಬಂದ ನಂತರ ಮರಿಗಳಿಗೆ ನೇರವಾದ ಕಿರಣಗಳು ಬಿದ್ದಾಗ ಕಣ್ಣಿಗೆ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಅಂಥೇಳಿ ದಕ್ಷಿಣ ಮತ್ತು ಉತ್ತರ ಭಾಗದಲ್ಲಿ ಮುಖ ಮಾಡಿ ಅವುಗಳನ್ನು ಗೂಡುಗಳನ್ನು ಕಟ್ಟುವಂಥದ್ದು ವಿಶೇಷ. ಆಮೇಲೆ ಇನ್ನೊಂದು ಬರುವುದೇ ಕೆಲವೊಂದಿಷ್ಟು ಕಾಗೆ ಮತ್ತು ಯಾವುದು ಗರುಡ ಇರ್ಬೋದು, ಪಾರಿವಾಳ ಇರ್ಬೋದು, ಎತ್ತರವಾಗಿ ಪ್ರದೇಶದಲ್ಲಿ ಕಟ್ಟುವಂಥ
ವಿವಿಧ ಪ್ರಭೇದ ಪಕ್ಷಿಗಳು ಆಲದ ಮರ, ಬಸರಿ ಮರದ ಮೇಲ್ಗಡೆ ಈ ವರ್ಷ ನಮ್ಮೂರಲ್ಲಿ ಕಟ್ಟಿದೆ. ಯಾಕೆ ಅಷ್ಟು ಎತ್ತರಕ್ಕೆ ಕಟ್ತಾ ಇದೆ? ಎಲ್ಲ ಸರ್ವಸಾಮಾನ್ಯವಾಗಿ ತಿಳ್ಕೊಂಡಂಗೆ ಗೂಡುಗಳು ತನ್ನ ಹಾವುಗಳನ್ನು ವಿರುದ್ಧ ಹೊಂಚು ಹಾಕುವಂಥ ಪ್ರಾಣಿಗಳನ್ನು ಯಾವುದು ಮೊಟ್ಟೆಗಳನ್ನು ತಿನ್ನುತ್ತವೆ, ಹಾವು ಇತರೆ ಪಕ್ಷಿಗಳಿಂದ ಮತ್ತು ಪ್ರಾಣಿಗಳಿಂದ ರಕ್ಷಣೆಗಾಗಿ, ಮಾನವನಿಂದ ರಕ್ಷಣೆಗಾಗಿ ಅತಿ ಎತ್ತರಕ್ಕೆ ಹಾಕ್ತೆ. ಅದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ, ಅತಿ ಎತ್ತರಕ್ಕಾದರೆ ಅದಕ್ಕೆ ಗೊತ್ತಾಗತ್ತೆ ಮಳೆ ಪ್ರಮಾಣ ಕಮ್ಮಿ ಇದೆ ಅಂಥೇಳಿ. ಒಂದು ವೇಳೆ ಆಲದ ಮರ, ಬಸರಿ ಮರ, ಪಿಂಪಲಿ ಮರ ಮಧ್ಯದಲ್ಲಿ ಅಥವಾ ಎಲೆಯ ಬುಡದಲ್ಲಿ ಏನಾದರೂ ಕಟ್ಟಿದರೆ, ಮಧ್ಯಭಾಗದಲ್ಲಿ ಕಟ್ಟಿದರೆ ಮಳೆಯ ಪ್ರಮಾಣ ಇದೆ ಅಂಥೇಳಿ ಅದಕ್ಕೆ ಮುಂಚಿತವಾಗಿ ಗೊತ್ತಾಗಿ ಬಿಡುತ್ತೆ. ಆ ಕಾಗೆ ಇತರ ಗೂಡುಗಳನ್ನು ಕಟ್ಟಿದ ಆಧಾರ ಮೇಲೆ ನಾವು ಮಳೆ ಪ್ರಮಾಣ ನೋಡ್ಬೋದು. ಹೀಗಾಗಿ ನಮ್ಮೂರದ ಈ ವರ್ಷದ ಮಳೆ ಪ್ರಮಾಣ ಬಹಳ ಕಮ್ಮಿ ಐತೆ ಅಂತೇಳಿ ನಾನು ಈ ಅಧ್ಯಯನ ಪ್ರಕಾರ ಹೇಳ್ತಾ ಇದ್ದೀನಿ. ಆ ಗೂಡವನ್ನು ಇವತ್ತು ಆ ಮರ ಎಲೆ ಉದುರಿಸಿದಾಗ ನೋಡಿದಾಗ ಗೂಡು ಒಂದೇ ಕಾಣ್ತಾ ಇತ್ತು. ಬಟ್ ಈಗ ಎಲೆಗಳನ್ನೆಲ್ಲ ಹಸಿರಾಗಿ ನಿಂತ್ಕೊಂಡಿದೆ. ಅಂದರೆ ಮಳೆ ಬರುವ ಮುನ್ಸೂಚನೆ ಕೂಡ ಈಗ ಕೊಡ್ತಾ ಇದೆ ಆ ಮರ. ಹೀಗಾಗಿ ಆ ಗೂಡು ಕಾಣುತ್ತೋ ಇಲ್ಲ ಗೊತ್ತಿಲ್ಲ. ನಾಳೆ ನಿಮಗೆ ಆ ವಿಡಿಯೋದಲ್ಲಿ ತೋರಿಸ್ತೀನಿ ಆ ಗೂಡನ್ನು ಹೇಗೆ ಎಷ್ಟು ಎತ್ತರಕ್ಕೆ ಕಟ್ಟಿದೆ ಅಂಥೇಳಿ. ಹೀಗಾಗಿ ಗೂಡುಗಳನ್ನು ಭಾಳ ಎತ್ತರಕ್ಕೆ ಕಟ್ಟಿದರೆ ಮಳೆ ಪ್ರಮಾಣ ಕಡಿಮೆ ಇದೆ ಅಂತ ತಿಳ್ಕೊಬೇಕು. ಒಂದು ವೇಳೆ ದಕ್ಷಿಣ ಮುಖವಾಗಿ ಮರ ಜಾಸ್ತಿ ಇಲ್ಲ ರೆಂಬೆ ಕೊಂಬೆಗಳು ಬಿಟ್ಟಿದರೆ, ಉತ್ತರಕ್ಕೆ ಕಟ್ಟಿದರೆ ದಕ್ಷಿಣಕ್ಕೆ ಮಳೆ ಭಾಳ ಇದೆ ಅಂತ ತಿಳ್ಕೋದು. ಅಂದರೆ ಆಸರೆ ಮಾಡ್ಕೋತೆ ಅದು ಯಾವ ಭಾಗದಿಂದ ಮಳೆ ಬರುತ್ತೆ ಅದರ ವಿರುದ್ಧವಾಗಿ ಗೂಡುಗಳನ್ನು ಕಟ್ಟೋದು ವಿಶೇಷ. ಅದನ್ನು ನಾವು ತಿಳ್ಕೊಂಡ್ರೆ ನಮ್ಮೂರ ಭಾಗದಲ್ಲಿ ಎಷ್ಟು ಮಳೆಯ ಪ್ರಮಾಣ ಇದೆ, ಯಾವಾಗ ಮಳೆ ಆಗುತ್ತೆ ಅನ್ನೋದು ನಾವು ನಿಖರವಾಗಿ ಪಕ್ಷಿಗಳಿಂದ, ಇರುವೆಗಳಿಂದ, ಮರಗಳ ಎಲೆ ಉದುರಿಸುವುದರಿಂದ ನೋಡಿಕೊಂಡು ನಾವು ಮಳೆಯನ್ನು ಆಧಾರಿತ ಬೆಳೆಗಳನ್ನು ಮಾಡಿ ಈ ವರ್ಷ ಮಳೆ ಪ್ರಮಾಣ ಈ ನನ್ನ ಊರ ಸುತ್ತಮುತ್ತ ಅಂದರೆ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಮರಗಳು ಎಲೆ ಬಿಡುವುದು ಮತ್ತು ಚಿಗುರುವುದು ಭಾಳ ವ್ಯತ್ಯಾಸ ಇರುತ್ತೆ. ನಿಮ್ಮ ಊರ ಇರುವಂಥ ಆಲದ ಮರಗಳು, ಬಸರಿ ಮರ, ಪಿಂಪಲಿ ಮರ, ಯಾವುದೇ ಅಶ್ವತ್ಥ ವೃಕ್ಷ ಇರ್ಬೋದು, ಅವುಗಳ ಅಧ್ಯಯನ ಮಾಡಿದಾಗ ನಿಮ್ಮೂರಿನ ಮಳೆ ಪ್ರಮಾಣ ನಿಮಗೆ ಗೊತ್ತಾಗತ್ತೆ. ನಮ್ಮ ಊರಿಂದು ಪ್ರಮಾಣ ಈ ವರ್ಷ ಯಾಕೋ ಕಮ್ಮಿ ಇದೆ ಅಂಥೇಳಿ ನನಗೆ 90% ಅನ್ನಿಸ್ತಾ ಇದೆ. ಬಟ್ ಗೊತ್ತಿಲ್ಲ. ಒಂದೇ ಗೂಡು ನನಗೆ ಸಿಕ್ಕಿದೆ. ಬಹುಶಃ ಒಂದು 2-3 ಗೂಡುಗಳು ಏನಾದರೂ ಸಿಕ್ಕಿದರೆ ಇಡೀ ಊರಿನ ಒಂದಿಷ್ಟು ಮಳೆಯ ಪ್ರಮಾಣ ಅಳೆಯಬೋದು ಮತ್ತು ಮುಂಚಿತವಾಗಿ ತಿಳ್ಕೊಬೋದು. ಬಟ್ ಈಗ ನನಗೆ ಒಂದೇ ಸಿಕ್ಕಿದೆ. ಬಟ್ ಯಾಕೋ ಒಂದು 90% ಅಂತೇಳಿ ನನಗೆ ಅನಿಸಿದೆ. ಯಾಕಂದರೆ ಪ್ರತಿಯೊಂದು ಪಕ್ಷಿಗಳು ಎತ್ತರಕ್ಕೆ ಭಾಳ ಕಟ್ಟುವುದು ಸಾಮಾನ್ಯ. ಬಟ್ ರಂಬೆ ಪೂರಾ ತುದಿಗೆ ಕಟ್ಟಿದರೆ ಮಳೆ ಯಾಕೋ ಈ ವರ್ಷ ಕೈ ಕೊಡಬಹುದು ಅಂಥೇಳಿ ತಿಳ್ಕೊಬೋದು. ಇನ್ನೊಂದು ಇದರಲ್ಲಿ ಹೇಳಬೇಕಂದ್ರೆ ಏನಾದರೂ ಪ್ರವಾಹ ಬರುವಂಥ ನದಿ ತಟದಲ್ಲಿ ಸರ್ವೇಸಾಮಾನ್ಯವಾಗಿ ಮಳೆ ಪ್ರವಾಹ ಬಂದಾಗ, ನದಿ ಅದು ಬಂದಾಗ ತನ್ನ ಮೊಟ್ಟೆಗಳು ಅಥವಾ ಮರಿಗಳು ಮುಳುಗಬಾರ್ದು ಅಂತೇಳಿ ಎತ್ತರಕ್ಕೆ ಕಟ್ಟೋದು ಸಹಜ. ಬಟ್ ಈ ಬಯಲು ಸೀಮೆಯಲ್ಲಿ ಏನಾದರೂ ಕಟ್ಟಿದರೆ ಮಳೆ ಪ್ರಮಾಣ ಕಮ್ಮಿ ಇದೆ ಅಂತೇಳಿ ನೀವು ಭಾವನೆ ಮಾಡಿಕೊಂಡು ನಿಮ್ಮ ಕೃಷಿಗಳನ್ನು ಮಾಡ್ತಾಯಿರಿ. ಮಳೆ ಜಾಸ್ತಿ ಬರೋದಂತೆ ಯಾವುದಾದ್ರೂ ಬೆಳೆಗಳನ್ನು ಮಾಡಿದರೆ ಒಂದಿಷ್ಟು ನಷ್ಟ ಅನುಭವಿಸ್ಬೋದು ಮತ್ತು ಕಷ್ಟವೂ ಆಗ್ಬೋದು ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಬನ್ನಿ ಆ ಮರಗಳನ್ನು ನಿಮಗೆಲ್ಲ ಸಂಪೂರ್ಣ ತೋರಿಸ್ತೀನಿ. ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಹಾಗೆ ಮಳೆ ಬರುವ ಮರಗಳನ್ನು ನೀವು ಕೂಡ ನೋಡಿ ಹರಿಸಿ ಹೇಗೆ ಬರುತ್ತೆ ಮಳೆ, ಮರ ಹೇಗೆ ಉದುರಿಸುತ್ತೆ ಮತ್ತು ಎಷ್ಟು ದಿನದ ಆದಮೇಲೆ ಚಿಗುರು ಹೊಡೆದ ಮೇಲೆ ಎಷ್ಟು ದಿನಕ್ಕೆ ಮಳೆ ಆಗುತ್ತೆ ನಮ್ಮ ಊರಿಗೆ ಅನ್ನೋದು ಮತ್ತು ನಿಮ್ಮ ಊರಲ್ಲಿ ಕೂಡ ನೀವು ಅಧ್ಯಯನ ಮಾಡ್ಬೋದು. ಅಂದರೆ ಇದೊಂದು ವಿಚಿತ್ರ ಅಲ್ವಾ? ಯಾಕಂದರೆ ಗೂಡು ಕಟ್ಟೋಕ್ಕಿಂತ ಮುಂಚೆ ಮೊಟ್ಟೆ ಇಡಲ್ಲ, ಗೂಡು ಕಟ್ಟಿದ ಮೇಲೆ ಮೊಟ್ಟೆಗಳನ್ನು ಇಡುತ್ತೆ. ಅಂದರೆ ಎಷ್ಟು ನಿಖರವಾಗಿ ಅದು ತನ್ನ ಸಂತಾನೋತ್ಪತ್ತಿ ಅಥವಾ ತನ್ನ ಜೋಡಿ ಪಕ್ಷಿ ಜೊತೆ ಒಂದು ಕ್ರಿಯೆಯನ್ನು ಮಾಡುತ್ತೆ ಅಥವಾ ದಾಂಪತ್ಯ ಮಿಲನ ಮಾಡುತ್ತೆ ಅನ್ನೋದು ಎಷ್ಟು ವಿಶೇಷ ಅಲ್ವಾ? ನಮಗೆ ಕೂಡ ಇವತ್ತು ಜನತೆಗೆ ಎಷ್ಟೋ ಜನ ಮಾಡ್ತಾರೆ, ಮಿಲನ ಮಹೋತ್ಸವ ಆಗುತ್ತೆ. ಬಟ್ 100% ಸಕ್ಸಸ್ ಆಗೋಲ್ಲ. ಅದಕ್ಕೆ ಎಷ್ಟು ಟೈಮು ನಿಖರವಾಗಿ ಗೊತ್ತಿರುತ್ತೆ ನೋಡಿ. ನಾನು ಮೊಟ್ಟೆ ಇಡ್ತೀನಿ ಅಥವಾ ನಾನು ಸಂತಾನೋತ್ಪತ್ತಿ ಮಾಡ್ತೀನಿ ಅನ್ನೋ ನಿಖರವಾಗಿ ಮಾಹಿತಿ ಗೊತ್ತಿರುವಂಥ ಪಕ್ಷಿಗಳನ್ನು ಇವತ್ತು ಹುಡ್ಕೊಂಡು ನಾನು ಹೊರಟಿದ್ದೆ. ಅದು ನನಗೆ ಬಹಳಷ್ಟು ದಿನದ ಯೋಚನೆ. ಇಷ್ಟೆಲ್ಲ ಗೂಡು ಕಟ್ಟಿದ ಮೇಲೇ ಸಂತಾನೋತ್ಪತ್ತಿ ಮಾಡುತ್ತಾ ಅಥವಾ ಸಂತಾನೋತ್ಪತ್ತಿ ಆದ ಗರ್ಭವತಿ ಆದಮೇಲೆ ಕಟ್ತಾ ಇದೆ ಅನ್ನೋದು ನನಗೆ ಕುತೂಹಲ ಇತ್ತು. ಬಟ್ ಹಾಗೆ ಮಾಡಲಿಕ್ಕೆ ಬರಲ್ಲ. ತನ್ನ ಗೂಡವನ್ನು ನೋಡ್ಕೊತ್ತೆ, ತನ್ನ ಯಾವ ಪ್ರಮಾಣದಲ್ಲಿ ಕಟ್ಟಬೇಕು, ಯಾವ ಇದಕ್ಕೆ ದಿಕ್ಕಿಗೆ ಕಟ್ಟಬೇಕು, ಮಳೆ ಹೇಗೆ ಬರುತ್ತೆ ಅದನ್ನೆಲ್ಲ ಅಧ್ಯಯನ ಮಾಡುತ್ತೆ. ಮೊದಲೆಲ್ಲ ತಾಳ್ಮೆ ಇಲ್ಲದೆ ಮಾಡಲ್ಲ. ಎಲ್ಲವನ್ನು ಅರಿತು ತಾನು ಗೂಡವನ್ನು ಕಟ್ಟಿದ ಮೇಲೆ ತನ್ನ ಸಂತಾನೋತ್ಪತ್ತಿ ಆರಂಭ ಮಾಡುತ್ತೆ ಅನ್ನೋದು ನನ್ನ ಕಲ್ಪನೆ ಮತ್ತು ನನ್ನ ಅಧ್ಯಯನ.
ಬಟ್ ಬೇರೆದವ್ರದ್ದು ಬೇರೆ ಬೇರೆ ಆಗಿರುತ್ತೆ. ನನಗೆ ತಿಳಿದ ಮಟ್ಟಿಗೆ ನಾನು ಇಷ್ಟು ಹೇಳಿದ್ದೀನಿ. ನಾನು ಕಂಡುಕೊಂಡಂತೆ ನಾನು ತಿಳಿದ ಮಟ್ಟಿಗೆ ಈ ವಿಷಯನ ನಿಮಗೆ ಪ್ರಸ್ತಾಪ ಮಾಡಿದ್ದೀನಿ. ಬನ್ನಿ, ಆ ಗೂಡು ಇಷ್ಟೇ ಯಾಕೆ ಎತ್ತರ ಕಟ್ಟಿದೆ, ಅದರ ಇನ್ನು ಮುಂದಿನ ಮಳೆಗಾಲ ಜೂನ್ 7 ತಾರೀಕಿಗೆ ಮಳೆ ಬರುವ ಸಂಭವ ಇದೆ. ಮುಂಚಿತವಾಗಿ ಮೋಡಗಳು ಕವಿತಾ ಇದೆ. ಹೀಗಾಗಿ ನಾನು ಮರದ ಅಧ್ಯಯನ ಕೂಡ ಮಾಡಿದ್ದೀನಿ. ಹೀಗಾಗಿ ಆ ಎಲೆಗಳು ಕೂಡ ಮಧುರವಾದ ಬಂಗಾರ ವರ್ಣವಾಗಿ ಹೊಳಿತಾ ಇದ್ದಾವೆ ಮರಗಳು. ಅಂದರೆ ಇನ್ನೊಂದು ವಾರದಲ್ಲಿ ಮಳೆ ಬರ್ತಾ ಇದೆ ಅಂತೇಳಿ ತಿಳ್ಕೊಬೇಕು ಇಷ್ಟೇ. ಬನ್ನಿ ನೋಡೋಣ ಆ ವಿಡಿಯೋಗಳನ್ನು, ಅಥವಾ ಆ ಮರದ ಬಗ್ಗೆ ನೋಡೋಣ. ಗೂಡು ಎಲ್ಲಿ ಕಟ್ಟಿದೆ ತೋರಿಸ್ತೀನಿ.